ಅನಗತ್ಯ ಇಂಧನ ಬಳಕೆ ಕಡಿಮೆ ಮಾಡಲು ಹಾಗೂ 1 ವರ್ಷ ಚಿನ್ನ ಖರೀದಿಯನ್ನು ಮುಂದೂಡುವಂತೆ ಪ್ರಧಾನಿ ಮೋದಿ ಕರೆ ಕೊಟ್ಬಿಟ್ರು. ಇದೇ BJPಯ ಮುಖ್ಯಮಂತ್ರಿಗಳು ಮತ್ತು ಘನತೆ ವೆತ್ತ ಕಚಡಗಳು ಅಂತಲೇ ಕರಿತೀನಿ ಈ BJP ಲೀಡರ್ಗಳನ್ನು, ಕೆಲವ್ರನ್ನೆಲ್ಲ. ನಾನು ಏನು ತಿಂತಾ ಇದ್ದೀರಿ ಈಗ ನೀವು? ಸ್ವಚ್ಛ ಭಾರತ ಮಾಡಿ ವಾರಕ್ಕೊಂದು ದಿನ ನೀವು ಅಂತ ಕರೆ ಕೊಟ್ಟಾಗ ಲಜ್ಗೆಟ್ಟವರು, ನಾಚಿಕೆಟ್ಟ ಲೀಡರ್ಗಳು ನೀವು ಪರಕೆ ಹಿಡ್ಕೊಂಡು ಬಂದು ಅವತ್ತು ಫೋಟೋ ತೆಗೆಸ್ಕೊಂಡು ಹೋಗಿದ್ರಲ್ಲ, ಅವನು ಯಾವನ್ ಫಾಲೋ ಮಾಡ್ತಿದ್ದಾನೆ ವಾರಕ್ಕೊಂದ್ಸರಿ ಸ್ಕೀಮಲ್ಲಿ? ಯಾರೂ ಮಾಡ್ತಾ ಇಲ್ಲ. ವೈ ನಾಟ್ ಮೋದಿ ಶುಡ್ ಆಸ್ಕ್ ದೆಮ್? ಇದು ಅದೇನೆ ಆರಂಭದಲ್ಲಿ ಫೋಟೋ ವ್ಯವಹಾರದ ಕತೆಗಳು ಇವು. ಇಲ್ಲಿ ತೋರಿಸ್ಲಿ, ನರೇಂದ್ರ ಮೋದಿ ಹೆಸರಿನಲ್ಲಿ ಮತ ತೆಗೆದುಕೊಂಡು ಬಂದಿರುವಂತಹ ಎಲ್ಲ BJP ಲೀಡರ್ಗಳು ಅಥವಾ ಸರ್ಕಾರ ಮಾಡಿರೋರು, ನೀವು ನಿಮ್ಮ ಸ್ವಚ್ಛ ಭಾರತದಲ್ಲಿ ಅವ್ರು ಹೇಳಿದ್ದೆ ನಿಮಗೆ 15 ದಿನಕ್ಕೆ ಒಂದಿನ 1 ಗಂಟೆ ಅಂತಾನೋ, ವಾರಕ್ಕೆ ಒಂದಿನ 1 ಗಂಟೆ ಅಂತ. ಯಾವನಪ್ಪ ಮಾಡಿರೋನು? ತೋರಿಸ್ರಪ್ಪ ಎಲ್ಲರೂ. ಲಜ್ಗೆಟ್ಟವ್ರು ಫೋಟೋ ತೆಗೆಸ್ಕೊತಿರಲ್ಲ, ಇದು ಅದೇ ಅಷ್ಟೇ. ಇದಕ್ಕಿಂತ ಹೈಯರ್ ಡ್ರಾಮಾ ಇನ್ನೊಂದಿಲ್ಲ. CM ಸೈಕಲ್ ಸವಾರಿ ಮಾಡಿಬಿಟ್ರಂತೆ ಗುಜರಾತ್ CM. ಬಾ. ಸೊ ನಾಳೆಯಿಂದ ಈ ಪಾರ್ಟಿ ಸೈಕಲಲ್ಲೇ ಹೋಗಬೇಕು. ಏನಾದರೂ ಕಾರ್ ಹತ್ತೋದು ಮತ್ತೊಂದು ಮಾಡಿದ್ರೆ ಲಜ್ಜೆಗೆಟ್ಟ ಕಚಡ ಇದು ಅಂತ ಹೇಳಬೇಕು ಅವ್ರಿಗೆ, ಈ ಡ್ರಾಮಾ ಮತ್ತು ಫೋಟೋ ವ್ಯವಹಾರದ ಗಿರಾಕಿಗೆ. ನಾಳೆಯಿಂದ ಹಿ ಮಸ್ಟ್ ಗೋ ಇನ್ ಸೈಕಲ್. ಈಸ್ ಇಟ್ ಫೀಸಬಲ್? ವೈ ಆರ್ ಯು ಮೇಕಿಂಗ್ ಎ ಡ್ರಾಮಾ ಅನ್ರಿಯಲಿಸ್ಟಿಕ್ ಆಗಿ? ನಾಳೆಯಿಂದ ಸೈಕಲಲ್ಲಿ ಹೋಗ್ತೀಯಪ್ಪ ಚೀಫ್ ಮಿನಿಸ್ಟರ್ ನೀನು? ನಿಮ್ಮ ಯೋಗ್ಯತೆಗಳಿಗೆ ಬರೀ ಡ್ರಾಮಾ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಬೈಕ್ ಹತ್ಬಿಟ್ರಂತೆ. ಎಷ್ಟು ದಿನ? ಈಗ ಮುಂದಿನ 6 ತಿಂಗಳು ಬೇಡ 1 ವರ್ಷ ನೀವು ಬೈಕಲ್ಲಿ ಇರ್ತೀರಾ? ಆಯ್ತಪ್ಪ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೈಕ್ ಬಿಟ್ಕೊಂಬಂದು ಬುರುಡ ಬಿಟ್ಟಿದ್ದೀಯಪ್ಪ, ನೀನು ಮುಂದಿನ 1 ವರ್ಷ ನೀವು ಬೈಕಲ್ಲಿ ಇರ್ತೀರಾ? ಯಾಕ್ರಿ ಸುಮ್ಮನೆ ಇಲ್ಲದ ನಾಟಕಗಳಾಡ್ತೀರಿ? ಇನ್ನು ಬೆಂಗಾವಲು ಪಡೆಯೂ ಬೈಕಲ್ಲೇ ಹೋಗಿದೆಯಂತೆ. ಸಾಧ್ಯ ಇದೆಯಾ ಅದು? ಸಾಧ್ಯ ಇದೆಯಾ ಫ್ಯೂಚರ್ನಲ್ಲಿ? ಇಲ್ಲ. ಅವು ಒಬ್ಬ ರಾಜಕಾರಣಿಗೆ 40 ಜನ ಆಫೀಸರ್ಗಳಿರ್ತಾರೆ. IAS, IPS, IRS, IFS, IPS, WPS, APS, SPS, OPS, MPS, ಲಡ್ಕಾ CPS ಯಾವುದೋ ಒಂದು. ಇಷ್ಟು ಜನ ಇದ್ದಾರೆ ಅವ್ರುಗಳು. ಅವ್ರಗಳ ಹತ್ರ ಎಷ್ಟು IPS ಆಫೀಸರ್ಸ್ ಮನೆಯಲ್ಲಿ ಇಲ್ಲಿಗೆಲ್ಲ ಕಾರ್ಗಳಿವೆ? ಎಷ್ಟು IAS ಆಫೀಸರ್ಗಳ ಮನೆಯಲ್ಲಿದೆ? ಎಷ್ಟು ಆಫೀಸರ್ಗಳ ಮನೆಯಲ್ಲಿ ಅವ್ರ ಮಕ್ಕಳು, ಹೆಣ್ಣುಮಕ್ಕಳು, ಅವ್ರ ಅಮ್ಮ, ಅವ್ರ ತಾಯಿ, ತಂದೆ, ಮಕ್ಕಳು, ಅಥವಾ ನಾದ್ನಿ, ಅಥವಾ ಹೆಂಡತಿ, ಅಥವಾ ಡ್ಯಾಶ್ಗಳು ಬಳಸ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದೀರಿ ಬಂದು ಉಳಿತಾಯ ಮಾಡಿ ಅಂತ? ನಮಗೆ ನಿಮ್ಮ ಕಸ ಮತ್ತು ಗಲೀಜಿನ ಫಸ್ಟ್ ತೆಕ್ಕೊಳ್ಳಿ ನೀವು, ಸರ್ಕಾರ ನಡೆಸ್ತಿರೋರುಗಳು, ಆಮೇಲೆ ಬಂದು ನಮಗೆ ಹೇಳಿ ನಿಮ್ಮ ಯೋಗ್ಯತೆಗೆ. ಎಷ್ಟು ಜನ ಇದ್ದಾರೆ ರೀ ನಿಮ್ಮ ಆಫೀಸರ್? ಎಷ್ಟು ಜನ ಆಫೀಸರ್ಗಳಿದ್ದಾರೆ ರೀ ಒಂದೊಂದು ರಾಜ್ಯದಲ್ಲಿ? ಎಲ್ಲ ಕ್ಯಾಡರ್ನು ಲೆಕ್ಕ ಹಾಕೊಳ್ಳಿ. ಎಷ್ಟೆಷ್ಟು ಕಾರ್ಗಳು ಇಟ್ಟಿದ್ದಾರೆ ಅವರೆಲ್ಲ. ಒಂದೊಂದು ಆಫೀಸರ್ ಮನೇಲಿ 4 ಕಾರ್ ಇರೋವು ಇವೆ. ಈಗ ಅವರೆಲ್ಲ ಇದನ್ನು ಫಾಲೋ ಮಾಡ್ತೀರಾ? ಆ ಕಾರ್ನ ಅವ್ನ ಹೆಂಡತಿ ಎತ್ಕೊಂಡು ಹೋಗಲ್ವಂತ? ಆ ಕಾರಲ್ಲಿ ಅವ್ನ ಮಕ್ಕಳನ್ನ ಡ್ರಾಪ್ ಮಾಡಲ್ವಂತ? ಹೂಮ್ ಆರ್ ಯು ಟೆಲಿಂಗ್ ಆಲ್ ದಿಸ್ ರಬ್ಬಿಶ್? ಸುಮ್ಮನೆ ನಮ್ಮ ಹತ್ರ ಬಂದುಬಿಟ್ಟು ನಮಗೆ ಬರೀ ಜನಕ್ಕೆ ಹೇಳೋಕ್ಕೆ ನೀವಿರೋದು ಪುಕ್ಕಟ್ಟೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.